ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ ಯದೋ ಮಲ್ಲಪ್ಪ ಜೋತಾಬಾರ್. ಆದ್ಮೇಲೆ ಈ ಚಿನ್ನದ ನಂಟು ನಮ್ಮ ರಣ್ಯಾ ರಾವ್ ಅವ್ರಿಗೆ ಬಿಡುವಂಗೆ ಕಾಣೋದಿಲ್ಲ. ಆ ನಂಟಿನಿಂದಾಗೆ ಕಳ್ಳ ಸಾಗಾಣಿಕೆಯ ನಂಟಿನಿಂದಾಗೆ ಎಲ್ಲರೂ ಬೆಳೆದಿದ್ದಾರೆ. CBI, ED, DRI, ಗುಪ್ತಚರ ಇಲಾಖೆಯವರಾಗಿರ್ಬೋದು, ಎಲ್ಲರೂ ಬೆಳೆದಿದ್ದಾರೆ. ಮತ್ತೆ ಎಲ್ಲೆಲ್ಲಿ ಏನು ಮಾಡಿದ್ದೇವೆ, ಏನು ಮಾಡಿದ್ರಿ ಅಂಥೇಳಿ ಅವರು ಹಂಗೆ ಸುಳ್ಳು ಹೇಳ್ತಿರ್ತಾರೆ. ಏನೋ ಇದು ಫಸ್ಟ್ ಟೈಮ್ ಹಿಂಗೆ ಮಾಡಿದ್ದು ಗೊತ್ತಾಗಲಿಲ್ಲ ಅಂಥೇಳಿ ಅವರು ಏನೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಆದರೆ ಅಷ್ಟು ಸುಲಭವಾಗಿ ತಪ್ಪಿಸ್ಕೊಳ್ಳೋದು ಸಾಧ್ಯ ಇಲ್ಲ. ರಣ್ಯಾ ರಾವ್ ಅವರು ಆಯುಷ್ ಆರಾಮಿ ಬದುಕನ್ನು ಅಳವಡಿಸ್ಕೊಂಡ ಇಂಥ ತಪ್ಪುಗಳ ಮೇಲೆ ತಪ್ಪು ಮಾಡ್ತಾರೆ. ಯಾಕಂದ್ರೆ ನಾವು ಶ್ರಮಪಟ್ಟು ದುಡ್ಡಾಗಿದ್ದರೆ 10 ರೂಪಾಯಿ ಖರ್ಚು ಮಾಡೋರು 10 ಸಾವಿರ ವಿಚಾರ ಮಾಡ್ತೀವಿ, 10 ಪೈಸೆ ಖರ್ಚು ಮಾಡೋರು 10 ಸಾವಿರ ವಿಚಾರ ಮಾಡ್ತೀವಿ. 10 ಪೈಸೆ ಅಂತ ಹೋಗ್ಯದೆ ಇವತ್ತು, 10 ಪೈಸೆ ಜಾಗದಾಗ 10 ರೂಪಾಯಿ ಬಂದದೆ ಇವತ್ತು. ಆ ಮತ್ತು ಬೇರೆ ವಿಚಾರ ಮಾಡ್ತೀವಿ. ಇದು ಎಲ್ಲಿದು ದುಡ್ಡು, ಯಾರ್ದು ದುಡ್ಡು, ಎಲ್ಲಿದು ಬಂಗಾರ, ಯಾರಿಗೂ ಕೊಡೋದು, ಲಕ್ಷ 5 ಲಕ್ಷ 10 ಲಕ್ಷ ಇವೆಲ್ಲ ಬಾಯಿ ಬಿಡ್ತಾ ಇದ್ದಾರೆ ಮೇಡಮ್ ಅವರು. ಮೇಡಮ್ ಅವ್ರು ಏನೋ ತಿಳ್ಕೊಂಡಿದ್ರು ನಾವು ದಾಟ್ಕೊಳ್ಬೋದು. ನಮ್ಮಪ್ಪ ಮಲ್ಲಪ್ಪ ಪಾಪಿಯಲ್ಲಿ ಯಾರೋ ಅಪ್ಪ ಇದ್ದಾರೆ, ಅವ್ರ ನೆರಳಲ್ಲಿ ಉಳಿಬೋದು ಅಂತೇಳಿ ನಮ್ಮ ಕೆಲವು ಹಿಂಗೆ ಅನಿಸ್ತದೆ. ಈ ಹೊಸ ಸಂತತಿಗೆ ಅಥವಾ ಒಂದು ಏನೈತೆ ಅದಕ್ಕೆ ಈಗ ಮುಂದೆ ಬರ್ತಿರೋಂಥ ಜನಾಂಗಕ್ಕೆ ಇವತ್ತು ಯಾಕೋ ಒಂದಿಷ್ಟು ಭಾಳಷ್ಟು ನಾವು ಅಬ್ಸರ್ವೇಷನ್ ಮಾಡ್ತಾ ಇರ್ತೀವಿ. ಒಂದು ಸ್ವಲ್ಪ ಕಡಿಮೆ ಬಾಳ್ರಿ, ಲಗುನ ಶ್ರೀಮಂತ ಆಗಬೇಕು, ಲಗುನ ಕೋಟ್ಯಾಧೀಶ ಆಗಬೇಕು, ಅಬ್ಜಾಧೀಶ ಆಗಬೇಕು, ಕನಸುಗಳು ಬಾಳ್ರಿ. ಹೀಗಾಗಿ ಎಲ್ಲೆಲ್ಲೂ ಹೋಗಿ ನಾವು ಏನೋ ಗೊತ್ತಿಲ್ಲ ತಪ್ಪು ಮಾಡಿಬಿಡ್ತಿರ್ತೀವಿ. ಆದರೆ ಅದನ್ನು ಹೊಳ್ಳಿ ಬರೋದು ಸುಲಭಿಲ್ಲ, ಭಾಳ ಕಷ್ಟದ ಕೆಲಸ. ಏನಾಗಿ ಜೀವನದಲ್ಲೇ ರಣ್ಯಾ ರಾವ್ ಅವರು ಈ ತಪ್ಪು ಮಾಡಿದ್ರಿಂದಾಗೆ, ಇದು ಅಪರಾಧನ ತಪ್ಪಲ್ಲದು, ಅಪರಾಧ ಮಾಡಿದ್ರಿಂದಾಗೆ ಇಡೀ ಜೀವನ ತುಂಬ ಇದರದ ನೋವನ್ನು ಅನುಭವಿಸುವಂಥ ಪ್ರಸಂಗ ಬಂದರೂ ಬರ್ಬೋದು. ತಪ್ಪಿಸಿಕೊಳ್ಳೋದಿಲ್ಲ ಅಂತಲ್ಲ, ಈ ದೇಶದಲ್ಲೇ ಕಾನೂನುಗಳು ತಪ್ಪಿಸ್ಕೊಳ್ಳೋದು ಹೆಂಗೆ ಅಂತ ಕಲಿಸೋದಕ್ಕೆ ಒಂದು ದೊಡ್ಡ ಟೀಮ್ ಅದ ನಮ್ಮಲ್ಲಿ. ಆ ಟೀಮ್ ಆ ಹಾದಿ ಹೇಳಿಕೊಡ್ತಿರ್ತದೆ, ಈ ಹಾದಿ ಹಿಡಿದ್ರಿ, ಆ ಹಾದಿ ಹಿಡಿದ್ರಿ,